ಯಾಕೆ ಬಜೆಟ್ ಅತಿ ಕಳ್ದಿ ಏನಂದ್ರಿ ನೀ ಯಾಕೆ ಬಜೆಟ್ ಅತಿ ಕಳ್ದಿ ಹೋಯ್ಕುರಿ ಬೆಂಕಿ ಹತ್ತದಂಗೆ 2 ನಿಮಿಷ ಅನ್ಬೇಕು ನಾನು ತೆಕ್ಕಿ ಮಾಡಿದ್ರೆ ಸ್ಟೀಲ್ ಬಾಡಿ ಸುಡ್ಲಿ ಆದ್ರೆ ಅಫ್ಘಾನಿಸ್ತಾನ ಕೊಟ್ಟು ಅಮೇರಿಕ ನುಗ್ಗಿ ಸುಡಬಾರ್ದು ನೋಡು ಅದಕ್ಕೆ ಬಗಲಾಗ ಬಡ್ಕೊಂಡೆ ದೇವನದ ಆಸ್ಪತ್ರೆ ಬಿಟ್ಟು ಕೊಟ್ಟು ಓಟೋ ಯಾವ್ಯಾವ ಅಕ್ಕ ನನ್ನ ಮಗ ನೀವೇನು ಮನುಷ್ಯರಪ್ಪ ಪಶುಗಳು ಮಂತ್ರಿಗಳು ಬರೋ ಸಮಯವಾಯ್ತು ಇಬ್ರು ಸೇರಿ ಆಟ ನಡೆಸಿದ್ದೀರಿ ಆಟ ಅಲ್ಲಕ್ಕ ಇವ್ಡಿ ಮೊಪ್ಪನ್ ನಿದ್ದೆ ಮಾಡಕತ್ತಿದ್ದ ಒಳ್ಳೆ ಹೇಳ್ತಾರ್ರಿ ಅಮ್ಮವ್ರ ಬಡ್ಕೊಂಡೆ ಕುಂತು ಮಾಡ್ಬೇಡ್ರಿ ಮಡ್ಕಾಲ್ ಹಿಡ್ಕೊಂತಾವ ಮಲ್ಕೊಂಡು ಮಾಡ್ರಿ ನಿದ್ದಿನ ಹಿರಿಯರ್ ಮಾತ ಕೇಳಕ್ ತಯಾರಿಲ್ಲ ಮಾಡಿ ಮುಖ ತೊಳ್ಕೊಂಡ್ ಬನ್ನಿ ಹಾಗಾಗ್ರಿ ಅಲ್ಲೆಲ್ಲ ವಲಸಾಗ್ಯದಂತ ತೊಳ್ಕೊಂಡು ಬಾ ಹೋಗ್ರಿ ಬಾ ಮುಖ ತೊಳ್ಕೊಂಬರಮ್ಮ ಹೊಡ್ಗಳ ಸ್ವಚ್ಛತಾ ಇರುವುದು ಕಲೀರಿ ನಿಮ್ಮ ಅಕ್ಕನ್ ನೋಡಿ ಹೆಂಗ ಬೆಳ್ಳುಳ್ಗ ಮಿಣಿ ಮಿಂಚು ಹೊಡಿತಾಳ ಒಟ್ಟ ತೊಳ್ಕೊಳಂಗಿಲ್ಲ ಮಮ್ಮಿ ನಾನಾ ತೊಳ್ಬೇಕು ನಾಗಲ್ವ ಒಟ್ಟಿಗೆ ಹಿಟ್ಟು ಇರ್ತಿದ್ರು ಜುಟ್ಟಿಗೆ ಮಲ್ಗಿ ಹೂ ಬೇಕ ಕಂಪಲ್ಸರಿ ಹುಣ್ಣಿಮೆಗೊಮ್ಮೆ ಅಮಾಸಿಗೊಮ್ಮೆ ಜಳಕ ಮಾಡ್ತೀನಿ ಮಮ್ಮಿನ ಭಯಂಕರ ದೊಡ್ಡ ಸ್ನಾನವ ನಾ ಜಳಕ ಮಾಡಿದ್ ನೋಡಿ ಎಷ್ಟೋ ಮಂದಿ ಎದುರಿ ತಾಯ್ತಾ ಕಟ್ಟಿಸ್ಕೊಂಡಾರ ಚಿಕ್ಕ ಪರ್ಸನ್ಗೆ ಪೂಲ್ ಐತಲ್ಲವ ಅದ್ರ ಮ್ಯಾಲಿಂದ ಜಿಗಿದಿ ಆಲಿಮಟ್ಟಿ ಡ್ಯಾಮ್ ಹೋಗಿರ್ತೀನಿ ಏನ ಗೇಟ್ ಓಪನ್ ಇದ್ದ ನಾರಾಯಣಪುರ ಡ್ಯಾಮ್ ಇಲ್ಲ ಅಂದ್ರೆ ವಾಯ ಗಲಗಲಿದ ನಾ ಬೇರೆ ಕಡೆ ಬುಕ್ ಆಗೀನಿ ಅದು ಅಲ್ಲ ಮೈಯಾಗ ಆರಾಮಿಲ್ಲ ಮಮ್ಮಿ ಮೊನ್ನೆ ರಕ್ತ ತಪಾಸ್ ಮಾಡ್ಸೀನಿ ಸಿಂಪಲ್ ಆಗಿ HIV ಬಂತದ ಆದ್ರೂ ಜನಸಂಖ್ಯೆ ಕಡಿಮೆ ಆಗಿಲ್ಲ ಅಂತ 5 ಲೀಟರ್ ದಾನ ಮಾಡಿದ್ನ ನಾ ಮೊದಲಾಗ ಉಳಿದಿಲ್ಲ ಈಗ ಕರೆದ್ರು ಹೋಗೋದು ಬಿಟ್ಟಿಲ್ಲ ಯಾವಾಗ ಬಂದ್ರು ಶಿವಾಯ ಕೈಗಂಟು ಬಹಳ ಅಯ್ಯೋ ನಂದು ರಾಜಿಟ್ಟಲ್ಲ ಮಮ್ಮಿ ಮನೇಲಿ ಬೇಸಿ ತಿಂಗಂಗಾಗದು ಮಮ್ಮಿ ನನಗೆ ಅರ್ಧ ಇವತ್ತು ಮುಟ್ಟು ದೋಷ ಆಗೈತೆ ಏನಾರ ಮಾಡಿ ಕಡಿಮೆ ಮಾಡ್ಸವ ಇವಲ್ಲ ಇಲ್ಲೊಂದು ಕಲ್ಲು ಹಾಕಿ ಎತ್ತಿ ಹಾಕ್ಬಿಡ ಆ ಜೂನಿಯರ್ ಪೂಜಾ ಗಾಂಧಿ ಮಾಡಿದಂಗೆ ಮಾಡ ಯಾಸ್ ಮಮ್ಮಿ ಈ ಮಾತುಗಳು ಯಾವಾಗ ಬರ್ತಾರೆ ಇಲ್ಲೋ ಹಳ್ಳಿಗಳಿಗೆ ವಸ್ತಿ ಹೋಗೋ ಬಸ್ಗಳು ಕೂಡ ಹೆಚ್ಚು ಲೇಟ್ ಆಗಿ ಬರೋದಿಲ್ಲ ಬಂದ್ರ ಬೇಗ ಎಲ್ಲ ಕುರ್ಚಿಗಳನ್ನ ಸರಿಯಾಗಿ ಹಾಕು ಅವಾಗ ಕುರ್ಚಿ ನೆನ್ಮಲ್ಲಿ ಕುಂದಿರ್ತೀರವ ಅವರು ದೊಡ್ಡ ಮಂತ್ರಿಗಳು ಕೆಳಗೆ ಕುತ್ಕೊಂತಾರೆ ಅವಾಗ ಬರೋ ಮಂತ್ರಿಗಳಲ್ರಿ ನಾನು ಹೇಳಿದೆ ಏನು ಅಪ್ಪಣ ಚಿಕ್ಕ ಹುಡುಗಿದ್ದಾಗಿನ ಹುಡುಗಾಟಿಕೆ ಭಾವ ಇನ್ನೂ ಹೋಗ್ಲಿದ್ದೇನೋ ನಿಮಗೆ ನನ್ನ ತಮ್ಮನ ಕೊಲೆ ಮಾಡಿಸ್ತೀನಿ ಅಂತ ಹೇಳಿದ್ವಿ ಅಂತ ಲೋಕಾತ್ತೆ ಮಾಡ್ಸೋ ಕೊಲೆನ ಜಮೀನು ಬಿಟ್ಕೊಡ್ಬೇಕೇನೋ ನಿನ್ಗೆ ಜಮೀನು ಎದೆಗೊಡ್ಡಬೇಡಿ ಇದನ್ನು ತೆರಿಗೆ ತೀರಿಸುವ ಕಾಲ ಇಂದಲೇ ನಾಳೆ ಬಂದೇ ಬರುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ ಪರಿಸ್ಥಿತಿ ಪ್ರತಿಕೂಲವಾಗಿರುವಾಗ ಸೈರಣಿ ಅನಿವಾರ್ಯ ನೋಡಪ್ಪ ನೀನೇನ್ ಚಿಂತೆ ಮಾಡಬೇಡ ನಾನು ನಮ್ಮ ಊರಿಗಳು ತಮ್ಮ ಪಾರ್ಸಾರ್ಥಿಗೆ ಹೇಳಿ ನಿನ್ ಜಮೀನು ಬಿಟ್ಕೊಡ್ತೀನಿ ಒಂದ್ ವೇಳೆ ಅವ್ರು ಬಿಟ್ಕೊಡೋದು ಅಂತ ಹೇಳಿದ್ರೆ ಇಲ್ಲೇ ನಂದೇ ಜಮೀನು ಸಾಕಷ್ಟಿದೆ ನಿನಗೂ 4 ಎಕರೆ ಬಿಟ್ಕೊಡ್ತೀನಿ ಶ್ರಮಜೀವಿ ರೈತನಾಗಿ ಮಣ್ಣಿನ ಕೂಡ ಮಣ್ಣಾಗಿ ದುಡಿದು ನಿನ್ನ ಬಾಳನ್ನು ಚಿನ್ಮಯಗೊಳಿಸ್ಕೋ ಅಪ್ಪ ಇನ್ನೊಂದ್ಸಲ ಹೋಗಿ ಮಂತ್ರಿಗಳು ಬಂದ್ರೆ ನೋಡ್ಕೊಂಬ ನೌಕರಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿಲ್ಲ ಇವ್ರ ಸಮಾಚಾರ ಇವನಾದ್ರೆ ಪುನಃ ನೌಕರಿ ಕಳ್ಕೊಂಡು ಬಂದು ನಿಮ್ ಇವ್ರ ಹೆಸರು ಗೀತಮ್ಮ ಲೈನ್ ಏನ್ ಚಂದ ಕ್ಲಿಯರ್
ಮಾಡ್ತಿದ್ದಾರೆ. ನೋಡಿ, ನೀವೇನು ಚಿಂತೆ ಮಾಡಬೇಡಿ. ನಮ್ಮ ತಂದೆಯವರ ಮನಸ್ಸು ಮಾಡಿದ್ರೆ ನಿಮ್ಮನ್ನ ಆನೆ ಅಂಬಾರಿನಲ್ಲಿ ಕೂರಿಸ್ತಾರೆ. ಉಳಿಸ್ತಾರೆ. ಇವನ ಆನೆ ಅಂಬರಿನ ಕುಂದ್ರಿಸಿ ನಮ್ಮ ಕೈ ಹಾರಿಕೊಂಡು ಕೊಟ್ಟ ಹಳದಿ ಮೇಲೆ ನಿಲ್ಲಿಸ್ತಾರೆ. ಚಂದ ಕಾಣಿಸ್ತೀವಿ. ಏ ಗುಪ್ಪ, ನೀನ್ ನನ್ನ ಜೊತೆ ಮಾತಾಡ್ಬೇಡ ಅಂತ ಹೇಳಿಲ್ಲ? ಮಂತ್ರಿಗಳು ಬಂದ್ರು. ಮಂತ್ರಿಗಳು ಬಂದ್ರು. ಚೆನ್ನಾಗ ಮಂತ್ರಿಗಳು ಬಾ ಅಂದ್ರಂತ. ಏನಾಯ್ತು? ಏನು ಮಂತ್ರಿಗಳು ಅಂತ ಹೌದಾ? He's my husband. He's my sweet brother. ಬಾಂಡ್ಯಾಗ ಅಂಗಡಿ ಮಾಲಕನ್ನ ಕರ್ಕೊಂಡು ಬಂದ್ರು. ಅವ್ರ ಬಾಂಡ್ಯಾಗ ಅಂಗಡಿ ಲಾಸ್ ಆಗ್ಯದ. ಈಗ ಓಣಾಗ ಬೋಮನಿಗೆ ಹೆಸರು ಹಾಕಕತ್ತ. ಇದು ಬೇಡ್ರಿ ಮ್ಯಾಗ ಆಲಿಮಟ್ಟಿ ಸ್ಟೋರಿ ಇಲ್ಲೇನು? ಆಲಿಮಟ್ಟಿ ಇದೆ, ಹಳೂರು ಆಗದಾಗ ಐತೆ. ಆಲಿಮಟ್ಟಿ ಸ್ಟೇಷನದಾಗ ಕಣ ಮೂಡ್ಯಾರವ್ವ, ಆರಮದಿ ಮುತ್ತೈದೆಯನ್ನ ಅಲ್ಲಿ ಕುಂದ್ರಸಾರವ್ವ, ಅವ್ವ ಬಂದ್ರಸಾರವ್ವ. ಎಲ್ಲರನ್ನು ದುಡಿಯಾಗ ಕಳಿಸಿ ನಿಮ್ಮ ಮನ್ಯಾಗ ಕಮ್ಮಗ ಕುಂತವ್ವ, ಅವ್ವ ದುಡ್ಡು ಕೊಂಟರೆ ಬೇಕಾದ ಒಂದೊಮ್ಮೆ ದೃಷ್ಟಿ ಆಕೆ ಹಗಲಿಲ್ಲೋ ಹಣ್ಣು ಗುರುಬರ ಬೀರಗ ಕೈ ಕೊಟ್ಟುವಾಗವ ಆಕಿ ಹಗಲಿಲ್ಲ ಕೆಲವು ಮಾಡ್ತಾರಂತೇಳಿ ನಾವು ಸರ್ಕಾರಿಲ್ಲವ ಕಾಲ್ಪಡಿ ಮಾತಿಗೆ ಸೆರೆ ಕುಡಿಸಿ ಬನ್ನಟ್ಟಿಲಾಗಿ ನಿಂತ ಅವ ಹೊಯ್ಕೊಳ್ಳಿಲ್ಲ, ಅವನು ನಿನ್ನ ಹೊಯ್ಕೊಳ್ಳಿಲ್ಲ, ಸಾಮಾನು ಏನ್ ಚಂದ ಹೇಳ್ತಾರೆ. ಅದು ನ್ಯಾಚುರಲ್ ಫೇಲ್ ಆಗ್ಯದ ನಮ್ದು. ಅತ್ತೆ ಅತ್ತೆ ಸಾಲತ್ತೆ ಅತ್ತೆ ಅತ್ತೆ ಸಾಲತ್ತೆ ನಾನು ಹಿಡಿಸಿಲ್ಲ ನಿನಗ ಸಾಯೋತನ ನಿಂದು ಹಿಡಿಸೋದೇ ಇಲ್ಲ ನನಗೆ. ಬಾಳೆ ಹಚ್ಚಲ್ಲವ ಹೋಗ್ರನ್ ಕೇಳಕ ನಿಂದ ನಶೀಬಿಲ್ಲ, ನಾವೇನು ಮಾಡಿಲ್ಲ. ಈ ದೂರ ಐತೆ ಅಂದ್ರೆ ದಿಮಾಗ್ ಬಾಳ ಮಾಡ. ಲೇಡೀಸ್ ಅಂಡ್ ಜೆಂಟಲ್ಮನ್, ಅಕ್ಕ ಕನ್ನಡ ಮಾತಾಡಕ್ಕ ಕೂಸು ಉಣ್ಣಿ ಕಟ್ಕೊಂಡ್ ಬಂದಿರ್ತಾರ ಮತ್ತು ಇಂಗ್ಲಿಷ್ ಹೆಂಗಸರೇ ಮತ್ತು ಗಂಡಸರೇ ಬಡಿ ಹಾಗೂ ಮಾನ್ಯ ಆರೋಗ್ಯ ಖಾತೆ ಮಂತ್ರಿಗಳೇ, ಇಂದು ನಮ್ಮ ಆಸ್ಪತ್ರೆ ಪ್ರಾರಂಭೋತ್ಸವಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟಿದ್ದಕ್ಕೆ ತಮಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಮಂತ್ರಿಗಳಿಗೆ ಮಾಲಾರ್ಪಣೆಯನ್ನು
ಹೆಣ್ಣುಗಳನ್ನವ್ರು ಅದರಪ್ಪ ನೀ ಯಾಕೆ ಬಂದೆ ಅಲ್ಲಿಂದ ಇಲ್ಲಿಗೆ? ನಾನು ಮಾತಾಡ್ತೀನಿ. ಎಂತೆಂಥವ್ರು ಮಾತಾಡೋದಕ್ಕೆ ಕೇಳ್ಬೇಕಾಗ್ಲಿ ಅಪ್ಪ. ಒಳ್ಳೆ ಆತ ಬರೋ ಭಾಷಣಗಾರ ನನಗ ಒಂದು ಕುರ್ಚಿಯಾಗಿ ಮೂಲೆ ಕುಂದಿರ್ಸಾರ. ಅಡಿ 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 ಅಡಿ. ಮಹತಿಯ ಮಾತಾಪಿತರೇ, ಸಹೋದರ ಸಹೋದರಿಯರೇ, ಆಮಂತ್ರಿತ ಅತಿಥಿಗಳೇ ಹಾಗೂ ಅಧ್ಯಕ್ಷರೇ, ಇಲ್ಲಿ ಮೂಲೆಯಲ್ಲಿ ಕುಳಿತಂತ ಸೋದರ ಮಾವಂದ್ರಿ ಅಂತ ನೀ ಬಡಿ ಅಡಿ 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 ಅಡಿ. ಯಾವ ಬಸ್ ಸ್ಟ್ಯಾಂಡ್ ಪೈಖಾನೆಗೆ ನೀರು ಹಾಕುತ್ತಾರಲ್ಲ ಅವ್ರು ನೋಡಿ ಇವನ್ ನೋಡಕ್ ಹೋಗ್ಬೇಕು. ಇದು ಮಿಕ್ಕಿದ ಗಿಡ ಹಾಕಿದ್ದು ಒಂದ್ ವಾರ ಆಯ್ತು ಬಸ್ ಸ್ಟ್ಯಾಂಡ್ ಬಿಟ್ಟ ಅಲ್ಲಿ ಉದ್ರಿ ಮಾಡಿ ಚಂದ ಆಡ್ತಿ ಅಂತ ಪುಣ್ಯ ಮಾಡಿರವ ಯವ್ವ ನಂದು ಒಂದು ಕ್ಯಾಶ್ ಹೋಗಿತ್ತವ ನನ್ನ ಸೌಂಡ್ ಬರೋದು ಬಾರಿಸ್ತಿದ್ದೆ. ಯಾರೋ ನೀರು ಹಾಕಿ ಹೋಗ್ಯಾರ ಅದು ಜಂಗ್ ಆಗ್ತದ ಸೌಂಡ್. ನಾನು ಮಾತಾಡೋದನ್ನ ನೀವೆಲ್ಲರೂ ವಾತ್ಸಲ್ಯ ಮನೋಭಾವನೆಯಿಂದ ಕೇಳ್ತೀರಂತ ನಂಬಿ ಎರಡು ಮಾತಾಡ್ತೀನಿ. ನಮ್ಮ ತಾಯಿಯವರು ಕೇವಲ ಹಣ ಗಳಿಸುವ ಉದ್ದೇಶದಿಂದ ಡಾಕ್ಟರ್ ಆಗಿಲ್ಲ, ದೇವರ ದಯದಿಂದ ನಮ್ಮ ಸ್ಥಿತಿಗತಿ ಚೆನ್ನಾಗಿಲ್ಲ. ಡಾಕ್ಟರ್ ಆದವರಲ್ಲಿ 3 ಮಾದರಿಯುಳ್ಳ ಸ್ವಭಾವದವರು ಇರ್ತಾರೆ. ತಾವು ಉಪಚರಿಸಿದ ರೋಗಿ ಬೇಗ ಗುಣ ಹೊಂದಿದ್ರೆ ಸಾಕು ಅನ್ನೋ ಮೊದಲನೇ ವರ್ಗದವರು. ಇನ್ನು 2ನೇ ವರ್ಗದವರು ರೋಗಿ ಗುಣವಾಗಲು ಬೇಕು, ತಮ್ಮ ಉಪಜೀವನಕ್ಕೆ ಹಣ ಬೇಕು ಅನ್ನೋರು. ಇನ್ನು 3ನೇ ವರ್ಗದವರು ರೋಗಿ ಸಾವಿಗೆ ಇವೆ ಬದುಕಲಿ, ಮುಖ್ಯ ತಮಗೆ ಹಣ ಬೇಕು ಅನ್ನುವರು. ಸಾಧ್ಯವಾದ್ರೆ ಸತ್ತ ಶವದ ಕೈಲು ಬಿಲ್ ವಸೂಲಿ ಮಾಡುವಂತ ಡಾಕ್ಟರ್ಗಳು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ. ಆದ ಕಾರಣ ನಮ್ಮ ತಾಯಿಯವರು 3ನೇ ವರ್ಗದ ಡಾಕ್ಟರ್ ಆಗದೆ 1ನೇ ವರ್ಗದ ಡಾಕ್ಟರ್ ಆಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆದ್ಮೇಲೆ ಹುಟ್ಟಿದ ಹುಟ್ಟಬೇಕು ಇಂತ ಚುಚ್ಚು ಮೇಲೆ ಹೌದು ಮಾಜಿ ಸಚಿವ ಮೋಟಮ್ಮ ಮಾತಾಡ್ದಂಗ ಆದ್ಮೇಲೆ ಹಾಡ್ಯಾರಂತ ಮಾಡಿದ್ದೆ ಮಾತಾಡ್ಯಾರ ಹೆಣ್ಮಗಳು ಚಲೋ ಮಾತಾಡ್ತಾಳ ಬಿಡ. ಈ ಸಲ ಹೆಣ್ಮಗಳು ಹಂಗ ಬಿಡುದು ಬೇಡ. ಇಲೆಕ್ಷನ್ಗೆ ನಿಂದಿರ್ಸನು ಆರಿಸಿ ಬಂದು ಮಿನಿಸ್ಟರ್ ಆಗಿ ಬಂದ್ರೆ ಅಂಗನವಾಡಿಗೆ ಸಾದಾ ಊಟಿಲಿ ಬೇಡ ಚಿಕ್ಕಣ್ಣ ಸೈಕಲ್ ಬದ್ಲಿ ನ್ಯಾನೋ ಕಾರು ಎಲ್ಲರೂ ಮಾತಾಡ್ತಾರಂತ ಇಲ್ಲಿ ಕುಂತ ನೋಡಿ ನಮ್ಮಪ್ಪ ಊಟಕ್ಕೆ ಬಿಡದೆ ಹಣ ಅನ್ನ ಹಾಕೋ ಮಾಲಕ್ರವರು ನಿನಗಿರ್ಬೇಕು ಮಂಗ್ಯ ಮಗನ ನನಗೆ ತಿನ್ಬೇಕು. ಒಂದು SSLC ಪರೀಕ್ಷೆ ಕಂಪಲ್ಸರಿ 7 ವರ್ಷ ಫೇಲ್ ಆಗ್ಯಾನ್ರಿ. ಇವನು ಕಿರಿಕಿರಿಗೆ 4 ಮಂದಿ ಮಾಸ್ತರ್ ಕೊಟ್ಟು ರಾಜೀನಾಮೆ ಕೊಟ್ಟು ದಾಬಾದಾಗ ತಂದೂರಿ ರೊಟ್ಟಿ ಮಾಡಾಕತ್ತಾರ. ಪಾಪ ಹೆಣ್ಮಗಳು ಚಂದ ಮಾತಾಡಿ ಆದ್ರೂ ಏನೇನು ಮಾತಾಡಿದ್ಲು ಅಂಗಡಿಯಲ್ಲ ತಿಂಡಿ ಅಲ್ಲ ಹೋಮಾರ ಕಣ್ಣಿಗೆ ಇಟ್ಕೊಂಡು ಹೋಗ್ರಲ್ಲೇ ಬರೀ ನಮ್ಮ ಮಾನ ಮರ್ಯಾದೆ ಹಾಳು ಮಾಡೋದಾಗ ಇರ್ತದೆ ಮಗ. ಅಕ್ಕ ನಾವೊಂದೆರಡು ಮಾತಾಡ್ಲಿ ನಾನು ಒಂದೆರಡು ಮಾತಾಡ ಅಲ್ಲಿ ನಾನು ಒಂದೆರಡು ಮಾತಾಡ ಹಾಕಂಡೆ. ನೀನು ಮಾತಾಡ್ತೀಯ ನೋಡ್ತೀಯ ಮಾತಾಡ್ತೀಯ ಸೌಕರ್ಯಕ್ಕೆ ಕೈ ಮಾಡಿಲ್ಲ ಹೊಡ್ಯಾಕ್ ಬರ್ತಾವ ನೋಡು ಅಂತಿದ್ದವ್ರು ಕಲಿಸ್ತೀರಿ ಹೋಗಿ ಹೋಗಿ ಬಾಂಡೆ ಕೆಲಸ ಹಾಕುವಂತ ನೀನು ಓದಿಸ್ಕೊಳ್ಳೋದ ನಂದು ಓದಿಸಿ ಕೈ ನಾನು ಮಾತಾಡ್ತೀನಿ. ಅಂತ್ರಿಗಳವರು ಇದು ನಂಬರ್ ಬ್ಯಾಪಟ್ ಮಾಡಿ ಅಂಗಡಿ ಬಿಟ್ಟು ನಾನು ಪೊಲೀಸ್ ಸ್ಟೇಷನ್ ಅಲ್ಲಿಗೆ ಗಟ್ರೋಳ್ 4 ಜನ ಪಿಸಿಗಳನ್ನ ಹೇಳ್ಕೊಂಬ. ಅವ್ರು ಯಾಕೆ ಬೇಕು?
ನನ್ನ ಭಾಷೆ ಭಾಷಣ ಶುರುವಾದ ಕೂಡಲೇ ಎಲ್ಲರೂ ಒಬ್ಬೊಬ್ಬರ ಎಜೆ ಹೋದ ಕುದುರ್ಸಾಕ ಯಾರು ಏನ್ ಹೋಗಲ್ಲ, ಒಳ್ಳೆ ದಿನ ಬಂದಲ್ಲಿ ಭಾಷಣ ಕೇಳಿದ್ರೆ ದೊಡ್ಡ ಶುರು ಮಾಡಿ. ಹೌದಾ ಹಾ. ಅಡಿ ಬ್ಯಾಡ್ರಿ ನನಗೆ. ಪೇಮೆಂಟ್ ಕೊಡ್ತೀವಿ ಅಲ್ಲ ಕೊಡ್ತೀವಿ. ಆಸೆ ನಿಮಗಾದ್ರೆ ಏ ಏನದಾಗೋದ ಕೇಟ ಕೇಳ್ತೀವಿ ಅಷ್ಟೇ ಕೆಲವು ಓಡಿ ಏ ಓಡ್ಯಾಕತ್ತ ನೋಡು, ನನಗೆ ಓಡ್ಯಾಕತ್ತಾನ, ನನಗೆ ಓಡ್ಯಾಕತ್ತಾನ. ಏ ನಾ ಹೊಡಿತೀನಿಲ್ಲ ಅಪ್ಪಡ ಹೊಡಿ ಅಂದಿದ್ದು ಇನ್ನ ಭಾಷಣ ಚಾಲು ಆಗಿಲ್ಲ. ಪುರುಪ್ ಬರಕ್ಲಿ ಓ ಹಿಂಗಂದ್ರೆ ಸರ್ಕಾರ ಮಂದಿಗೆ ಬ್ಯಾಸರ ಮಾಡಂಗಿಲ್ಲ ನೋಡು, ಎಷ್ಟು ಜಲ್ದಿ ಮುಗಿಸಿ ನೋಡು ಭಾಷೆ. ನಾ ಇನ್ನೂ ಬಂದದ ಆತಾಡಿಲ್ಲ ಒಡನಲ್ಲ ನಾನೇ ಹೇಳಿ ಹೊಡಿಸ್ಕೊಟ್ಟಿನಿ ಬೇಕಾ ನಿನಗೂ ಏನೋ ನಶೀಬ್ ನೀವು ಮಾಡಿ ಮತ್ತೆ ನಾ ಯಾಕಿದ್ರಿ ಅವ ಬಂದಾನಂದ್ರೆ ಅವ ಹೊಡ್ಯಾವ, ಮತ್ತೆ ಒಬ್ಬ ಬಂದ್ರೆ ಅವ ಹೊಡ್ಯಾವ. ಗಣಸ್ ಕಲಿಯಾಕಿರ್ಬೇಕು ಏ ಬಾಯ್. ಬಾಯಲ್ಲಿ, ಬಾಯಲ್ಲಿ. ಬಾಯಲ್ಲಿ, ಏಯ್. ಹೋಗೇ ಬಿಟ್ನವ ಶುರು ಮಾಡ್ಲೆ ಮಹನೀಯರೇ ಹಾಗೂ ಮಹಿಳೆಯರೇ ಅತ್ತೆ ಎಲ್ಲೆಲ್ಲಿ ನಿಂದಿರ್ತದೆ ಸ್ವಲ್ಪ ಈಗ ನಮ್ಮ ಭಾಷಣ ಶುರು ಊರು ಆಕತಿ. ನೀವೆಲ್ಲರೂ ನಿಮ್ಮ ಜೇಬುಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರಿ. ಕೇಶಗಳು ಬಂದಿರ್ತಾರ, ನಿಮ್ಮ ಬೆಲೆ ಬಾಳುವ ವಸ್ತುಗಳು ಹೋದ್ರೆ ನಾವು ಜವಾಬ್ದಾರಿ ಇಲ್ಲ. ಈಗ ವಕೀಲ ವಕೀಲ ಏನಂತಾರಪ್ಪ, ಎಲ್ಲಿ ಕಲಿ ಕೊಲೆ ಸುಲಿಗೆ ಹೆಚ್ಚಾಗ್ಲಿ, ಹೆಚ್ಚೆಚ್ಚು ಕೇಸ್ಗಳು ಬರ್ಲಿರ್ಬೇಕಂತಾರ. ಇಂಥ ಮಂತ್ರಿಗಳು ಏನಂತಾರಪ್ಪ, ಮಾತಾಡ್ಲಿ ಬರ್ಲಿ ನಡೆದೆ. ಇಲ್ಲ ನಿನ್ನ ತಿಂಡಿ ಮಾತಾಡ ಅಲ್ಲಿ ಇನ್ನೂ ಮಾತಾಡ್ಬೇಕು. ಹೇಳಿಲ್ಲ ಏನ್ ಕೊಡು ಅಂತ ಹೇಳಿ ಹೆಚ್ಚಿ ಕೊಡೋದ್ರೆ ಹೆಚ್ಚಿ ಬಡಿಯಕತ್ತಿ ಬಿಡ್ರಿ ನಾನ ಇನ್ನೊಂದ್ರೆ ಏನು ಮಾತಾಡುವುದಲ್ಲ. ಈಗ ಏತಿ ಗೋತಿ ಆಕಿ ನಮ್ಮ ಅಮ್ಮನ ಮೊದಲೇ ಹೆಂಡತಿ ಮಗಳು, ಆಕಿ ನನಗೆ ಕೊಟ್ಟು ಮದುವೆ ಮಾಡ್ಬೇಕಂತ ಹೇಳಿ ಈ ಬುಟ್ಟಿ ಅಂಡ್ ಈ ಗುಡ್ಡ ಇಬ್ರು ಕೂಡಿ ಒಳಗಿದ್ದೊಳಗ ಮಾತಾಡ್ತಿದ್ರ ಅದನ್ನ ಹಾಕ್ಯಾರ. ಆದ್ರೆ ಮಂದಿ ನಾವು ಮನಸ್ಸಿಲ್ಲ. ಹೌದಕ್ಕ, ನಾ ಈಗಾಗಲೇ ಒಂದು ಹುಡುಗಿ ಕರ್ಕೊಂಡು ಹೋಗಿ ತೋಟದ ಮನೆಯಾಗ ಬಾಳೆಹಣ್ಣು ಕೊಟ್ಟು ಲವ್ ಮಾಡಿದ್ವಿ. ಯಾಕೆ ಮಾತಾಡ್ತೀರಿ? ಆಸ್ಪತ್ರೆ ಬಗ್ಗೆ ಮಾತಾಡ್ರಿ. ಬೆಂಕಿ ಹಚ್ಚದು ಇವತ್ತು ಒಬ್ಬನಿಗೆ ಆಗೈತೆ. ಒಂದು ಮೂಲೆಗೆ ಹಚ್ಚಿಬಿಡು ಎಲ್ಲ ಪೂರ್ವದ ಮತ್ತೆ ಅತಿಥಿಗಳು ಬಂದಾಗ ನಮ್ಮ ಕಾಸ ಅಷ್ಟ ಸುಖ ಹೇಳ್ಕೋಬೇಕು. ಅವ್ರು ನಮ್ಗೆ ಹರಿಹರ ಮಾಡ್ತೇವೆ ಅಂತೇಳಿ ಆಶ್ವಾಸನೆ ಕೊಟ್ಟು ಮಕ್ಕೊಂಡ್ಬಿಡ್ತಾರೆ. ಅವ್ರನ್ನ